ಸರ್ ನನ್ನ ಹೆಸರು ಅಶೋಕ್ ಅಂತ. ಏನ್ ಮಾಡ್ತೀರಾ ಸರ್ ನಾನು B.Ed ಮಾಡ್ಕೊಂಡಿದ್ದೆ. ಇವಾಗ ಇಲ್ಲೇ ಬಿಸ್ನೆಸ್ ಮಾಡ್ತೀನಿ ಸರ್. ಏನ್ ಬಿಸ್ನೆಸ್? ನಮ್ದು ತರಕಾರಿ ಬಿಸ್ನೆಸ್ ಸರ್. ಹೇಗಿದೆ ವ್ಯಾಪಾರ ಎಲ್ಲ? ತುಂಬಾನೇ ಚೆನ್ನಾಗಿದೆ ಸರ್. ವ್ಯಾಪಾರಸ್ಥರಿಗೆ ಬೇಕಾಗಿರೋ ಅನುಕೂಲ ಎಲ್ಲ ಇದೆಯಾ ಇಲ್ಲಿ? ಸರ್ ವ್ಯಾಪಾರಸ್ಥರಿಗೆ ಬೇಕಾದಂತ ಅನುಕೂಲ ಎಲ್ಲಾನು JDS ಪಕ್ಷದ ಕಡೆಯಿಂದಲೂ ಮಾಡ್ಕೊಟ್ಟಿದ್ದಾರೆ. ಇವಾಗ JDS ಪಕ್ಷ ಚಿಹ್ನೆಯಲ್ಲಿ ಎ ಮಂಜಣ್ಣವ್ರು ಗೆದ್ದಿದ್ದಾರೆ. ಅವರು ಪಶುಹಾರ ಸಚಿವರಾಗಿದ್ರಲ್ಲ, ಅವಾಗ್ಲೂ ಕೂಡ ತುಂಬಾನೇ ಅಭಿವೃದ್ಧಿ ಮಾಡಿದ್ರು. ಅವ್ರು ನಮ್ಮ JDS ಪಕ್ಷಕ್ಕೆ ಬಂದಿರೋದ್ರಿಂದ ಒಂಥರ ಆನೆ ಬಲ ಬಂದಂಗಾಗಿದೆ. ತುಂಬಾನೇ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ಶಾಸಕರು ಸಿಗ್ತಾರ? ಎಲ್ಲಾರ್ಗು ಸಿಗ್ತಾರೆ ಸರ್. ಅವರು ಇಲ್ಲೇ ಅರ್ಕಲ್ಗುಡ್ಗೆ ಬರ್ತಾರ ಇಲ್ಲ ಎಲ್ಲದಕ್ಕೂ ಅನ್ಯಾಳಗೆ ಹೋಗ್ಬೇಕಾ? ಇಲ್ಲ ಸರ್, ಅವರು ಜನಗಳ ಜೊತೆಲೆ ಜಾಸ್ತಿ, ಜನಗಳ ಜೊತೆಲೆ ಆ ಜಾತಿ ಈ ಜಾತಿ ಅಂತ ಏನು ನೋಡಲ್ಲ. ಅವರು ಎಲ್ಲಾ ಜಾತಿ ಧರ್ಮಗಳ ಜೊತೆಲೂ ಕೂಡ ಅವರು, ಎಲ್ಲಾ ಸಮುದಾಯದವ್ರ ಜೊತೆಲೂ ಕೂಡ ಅವರು ಚೆನ್ನಾಗಿ ಹೊಂದಾಣಿಕೆಯಾಗಿರ್ತಾರೆ ಸರ್. ಅವರು ಇಲ್ಲಿ ಯಾವ್ದು ಜಾತಿ ಕಲಾ ಮತ್ತೊಂದು ಲಾ ಆರ್ಡರ್ ಏನು ಪ್ರಾಬ್ಲಮ್ ಇಲ್ಲ? ಲಾ ಅಂಡ್ ಆರ್ಡರ್ ಏನು ಇಲ್ಲ ಸರ್. ನೆಕ್ಸ್ಟ್ 2028ಕ್ಕೂ ಕೂಡ ಅವರೇ MLA ಆಗ್ತಾರೆ. NDA ಮೈತ್ರಿಕೂಟದ ಕ್ಯಾಂಡಿಡೇಟ್ ಇವರು ಆದ್ರೆ ಆರಾಮಾಗಿ ನಮ್ಮ ಒಕ್ಕಲಿಗರು ಲಿಂಗಾಯತರು ಇಬ್ಬರಲ್ಲೂ ಸೇರ್ಕೊಂಡು ವೋಟ್ ಮಾಡಿದ್ರೆ ಇಲ್ಲಿ 50ರಿಂದ 60 ಸಾವಿರ ಲೀಡರ್ ಗೆಲ್ತಾರೆ ಸರ್. ಮಂಜಣ್ಣವರು ಮೈತ್ರಿ ಇರ್ಬೇಕಾ ನಿಮ್ ಪ್ರಕಾರ? 100% ಇರ್ಬೇಕು ಸರ್. ಮೈತ್ರಿ ಇರ್ಬೇಕು ಸರ್. ಏನಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದರಲ್ಲಿ ಅರ್ಕಲಗೂಡಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಒಂಥರ ಈ ಚಿತ್ರಣನ ಗ್ಯಾರಂಟಿ ಹೇಳಕ್ಕೆ ಆಗಲ್ಲ ಸರ್. ಅದರಲ್ಲಿ ಮಂಜಣ್ಣ ಇದಾರಲ್ಲ, ಇವರು ಅಭಿವೃದ್ಧಿ ಕಾರ್ಯಗಳೆಲ್ಲ ನೋಡ್ಕೊಂಡು ಆಮೇಲೆ NDA ಮೈತ್ರಿ ಕ್ಯಾಂಡಿಡೇಟ್ ಇವ್ರು ಆದ್ರೆ 100% ನಾವೆಲ್ಲ ಗೆಲ್ಲಿಸ್ತೀವಿ ಸರ್. ಅವ್ರಿಗೆ ಯಾರು ಲಾಸ್ಟ್ ಟೈಮ್ ಕೃಷ್ಣೇಗೌಡರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು, ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ. ಅವ್ರಿಗೇನಾದ್ರು ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಕಷ್ಟ ಇದೆ ಅಂತಾರಲ್ಲ ಸರ್. ಇವಾಗ ಏನು ಅಂತ ಅಂದ್ರೆ ಶ್ರೀಧರ್ ಗೌಡ್ರದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಶ್ರೀಧರ್ ಗೌಡ್ರದೊಂದು ಬಣ ಆಗಿದೆ. ಆಮೇಲೆ ಕೃಷ್ಣೇಗೌಡ್ರದೊಂದು ಬಣ ಆಗಿದೆ. ಹೋದ್ ಸತಿಲೂ ಕೂಡ 2023 ಚುನಾವಣೆಯಲ್ಲೂ ಕೂಡ ಇದೇ ತರ ಕಿತ್ತಾಡ್ಕೊಂಡು ಮಂಜಣ್ಣವ್ರಿಗೆ ತುಂಬಾನೇ ಲಾಭ ಆಯ್ತು. ಆದ್ರೆ ಏನ್ ಮಾಡಿದ್ರು ಇಲ್ಲಿ JDS ಮೇನ್ ಸರ್. ಇಲ್ಲಿ JDS ಅಂದ್ರೆ ಮೇನ್ ಸರ್. ಇಲ್ಲಿ 100% ಮಂಜಣ್ಣವ್ರು ಗೆಲ್ತಾರೆ ಸರ್. ನಿಮ್ಮ ಹೆಸರು? ಕೀರ್ತಿರಾಜ್ ಅಂತ. ಏನ್ ಮಾಡ್ತೀರಾ ಕೀರ್ತಿರಾಜ್? ಸರ್ ನನ್ನ ಇಲ್ಲೇ ಅಂಗಡಿ, ನನ್ನ ಬಾಳೆಹಣ್ಣು ಮಂಡಿ ಇದೆ. ಎಷ್ಟು ವರ್ಷ ನಿಮ್ಗೆ? ನನಗೆ ಇವಾಗ 26 ವರ್ಷ. ನಾಳೆ 2 ಸಲ 3 ಸಲ ಓಟ್ ಹಾಕಿದ್ದೀನಿ, 4 ಸಲನೇ ಹಾಕಿದ್ದೀನಿ. ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಕೆಲಸ ಹೆಂಗಿದೆ ಅಂತ ಒಂದು ರಿಪೋರ್ಟ್ ಮಾಡ್ತಾ ಇದೀವಿ. ಈಗ ಇಲ್ಲಿ 4ನೇ ಸಲ ಗೆದ್ದಿರೋದು ಎ ಮಂಜು ಅವರು. ಅಭಿವೃದ್ಧಿ ಆಗಿದೆಯಾ? ಅರ್ಕಲ್ಗುಡಿ ಏನಾಗಬೇಕು ಸರ್? ಅಭಿವೃದ್ಧಿ ಆಗ್ತಾ ಇದೆ. ಅವ್ರು ಮಾಡ್ತಾ ಇದಾರೆ, ಎಲ್ಲಾ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದಾರೆ. ಅವ್ರು ಗೆದ್ದಾಗ ಅಂತ ಅಲ್ಲ, ಸೋತಾಗ್ಲೂ ಹುಡುಗರ ಜೊತೆಯಿಂದ ಹಿಡಿದು ಎಲ್ಲ ದೊಡ್ಡವರು. ಇವಾಗ ನೋಡಿ, ಇದೊಂದು ಹೂವಿಂದು ಇದೇ ಐತಿಲ್ಲ, ಅದನ್ನ ಮಾಡ್ಕೊಟ್ಟಿದ್ದು ಅವ್ರೆ. ಎಲ್ಲರೂ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಇದಾರೆ. ಮಂಜಣ್ಣ ಗೆಲ್ಲಿ ಸೋಲಿ ಅಕ್ಲೋಡ್ ಜನತೆ ನನ್ನ ಯಾವ ತರ ಒಂದಿನ ಕೈ ಹಿಡಿತಾರೆ ಅಂತ ಎಲ್ಲಾ ಕಾರ್ಯಗಳನ್ನೂ ಮಾಡ್ಕೊಡ್ತಾರೆ, ಜೊತೆಲಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಖುಷಿ ನಮ್ಗೆ. ಇಲ್ಲಿ ಏನಾಗಬೇಕು ಮುಖ್ಯವಾಗಿ? ಯಾಕಂದ್ರೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆ, ಧರ್ಮಸ್ಥಳಗಳಿದೆ. ರಾಮನಾಥಪುರ ಟೆಂಪಲ್ ಆಗಿರ್ಬೋದು, ಗೊರು ಡ್ಯಾಮ್ ಆಗಿರ್ಬೋದು, ಕಾಲೇಜಿಂದ ಹಿಡಿದು ಹಾಸ್ಪಿಟ್ಲಿಂದ ಹಿಡಿದು ಎಲ್ಲ ಸರಿ ಇದೆಯಾ? ಕಾಲೇಜು ಮತ್ತೆ ಹಾಸ್ಪಿಟ್ಲು ಇದಾವೆ, ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಪಾಲಿಟೆಕ್ನಿಕ್ ಇಲ್ಲ. ಅದು ಒಂದು ITI ಕಾಲೇಜ್ ಮಾತ್ರ ಇದೆ. ಇವಾಗ ಅದು ಹೊಸದಾಗಿ ಮಾಡಿಸಿದ್ದಾರೆ. ಅದನ್ನ ಬಿಟ್ರೆ ಇನ್ಯಾವುದು ಪಾಲಿಟೆಕ್ನಿಕ್ ಆ ಥರ ಒಳ್ಳೆ ಹೈಯರ್ ಎಜುಕೇಶನ್ಗಳು ಇಲ್ಲ. ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಮಾಡಿಸ್ತಾರೆ. ಅದು ಬಿಟ್ರೆ ಇಲ್ಲಿ ಅರ್ಕಲೋಡಲ್ಲಿ ಇನ್ನು ಮೇಯ್ನ್ ಮಾಡ್ಬೇಕಾದ್ರೆ ಅದೇ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತವೆಲ್ಲ ಸ್ವಲ್ಪ. ಏನು ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ? ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ. ಇಲ್ಲಿ ದುಡ್ಡಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಂಗಾಗಿ ದುಡ್ಡನ್ನ ಕೊಟ್ಟು ತುಂಬಾ ಜನ ಬಡವ್ರನ್ನ ಹಾಳು ಮಾಡ್ತಾ ಇದಾರೆ. ಹಂಗಾಗಿ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅವರು ಅಂತ ನಾನು ಕೇಳ್ಕೊತೀನಿ ಸರ್. ನಿಮ್ಮ ಹೆಸರು? ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.